ಇದು ಮೈಸೂರು ಮಲ್ಲಿಗೆ ಅಂತ. ಇದು ನಾಟಿ. ಇದರಲ್ಲಿ ಪಾರಮ್ಮು ಬರ್ತದೆ. ಆ ಪಾರಮ್ಮು ಎನಿ ಟೈಮ್ ಹೂ ಬಿಡ್ತಾ ಇರ್ತದೆ. ಇದು ವರ್ಷಕ್ಕೆ ಒಂದು 2 ಸಲ ಬೀಳ್ತದೆ. ಈಗ ಮಾರ್ಚ್ ಶುರುವಾದರೆ ಮಾರ್ಚ್, ಏಪ್ರಿಲ್, ಮೇ ಎಂಡು, ತಿರ್ಗಿ ನೆಕ್ಸ್ಟು ಜುಲೈ, ಆಗಸ್ಟು, ಸೆಪ್ಟೆಂಬರು ಒಂದು 2 ಟೈಮ್ ಬಿಡ್ತದೆ. ಒಳ್ಳೆ ಮೊಗ್ಗು. ನೀರು ಇದಾಕಿ ಬಿಟ್ಬಿಟ್ರೆ ಪ್ರತಿದಿನ ಸಾಯಂಕಾಲ 3ರಿಂದ 4, 5 ಗಂಟೆ ಒಳಗಡೆ ಕಿತ್ಕೊಂಡ್ಬಿಡ್ಬೇಕಿದೆ. ಸಾಯಂಕಾಲ ಆಯ್ತಾ ಹೋಯ್ತಾರೆ ಬೆಳಗ್ಗೆ ಹೊತ್ತಿಗೆ ಎಲ್ಲ ಆಳ್ಬಿಟ್ರೆ ಇದು ಕಟ್ಟಲಿಕ್ಕಾಗಲ್ಲ, ಉಪಯೋಗಕ್ಕೂ ಬರೋಲ್ಲ. ಅದೇನಿದ್ರು ಇದು ಮಾಡೋಕ್ಕೆ. ಇದಾದರೆ ಹಾರ ಕಟ್ಟಲಿಕ್ಕೆ, ಮದುವೆ ಸಮಾರಂಭಗಳು, ಫಂಕ್ಷನು, ಹೂವಿನ ಹೆಣ್ಮಕ್ಳಿಗೆ ಮೊಗ್ಗಿನ ಜಡೆ ಮಾಡೋದು, ಇದೆಲ್ಲ ಮಾಡ್ತಾರೆ ನೋಡಿ. ಇದಕ್ಕೆ ಫೇಮಸ್. ಒಳ್ಳೆ ರೈಟು ಇದು. 13 ವರ್ಷ ಆಗಿದೆ ಈ ಗಿಡ ನೆಟ್ಟು. 2013 ಮಾರ್ಚ್, ಮೇನಲ್ಲಿ ನೆಟ್ಟಿರೋದು ಗಿಡ ಇದು. ಆವಾಗಿಂದ ಇದುವರೆಗೂ ಕಟ್ ಮಾಡ್ತಾ ಇರಬೇಕು. ಆಗ ಕಟ್ ಮಾಡ್ತಾ ಇದ್ದಷ್ಟು ಚೆನ್ನಾಗಿ ಹೊಡಿತಾ ಇರ್ತದೆ. ಏನು ಮೊಗ್ಗು ಒಳ್ಳೆ ಇದಾಗಿಬಿಡ್ತದೆ ಅಂದರೆ ಒಳ್ಳೆ ಜಾತಿ ಗಿಡ. ಎಲ್ಲ ಆಶ್ಚರ್ಯ ಪಡ್ತಾರೆ, ಏನು ಇಷ್ಟಗಲ ಜಾಗ ನೋಡಿ. ಇಂಥ ಜಾಗ ಇಲ್ಲ ಅಂದ್ರೂ ಈ ಜಾಗದಲ್ಲಿ ನಾನು ಈ ಗಿಡ ಎಲ್ಲರೂ ಉಳಿಸ್ಕೊಂಡು ಬೆಳೆಸ್ತಾಯಿದ್ದೀನಿ, ಪೋಷಣೆ ಮಾಡ್ತಾಯಿದ್ದೀನಿ. ಈ ಸಿಪ್ಪೆ ಇವೆಲ್ಲ ಬೆಳೆಸಿದ್ರೆ ಅಷ್ಟು ಸುಲಭವಾಗಿ ಯಾರೂ ಬೆಳೆಸೋಕ್ಕಾಗಲ್ಲ. ಪ್ರತಿಯೊಬ್ಬರು ಮನೆ ಮುಂದೆ ಈ ಥರ ಒಂದು ಗಿಡ ಹಾಕೊಂಡ್ರೆ ಮನೆಗೆ ಒಳ್ಳೆ ಸ್ಮೆಲ್ಲು. ಮತ್ತು ಸಾಯಂಕಾಲ ಆದಮೇಲೆ ಹೂವು ಹರಡ್ಬಿಟ್ರೆ ಘಮ ಅಂತ ವಾಸನೆ ಬರ್ತಾ ಇರ್ತದೆ, ಸುವಾಸನೆ. ಮನೆ ಮುಂದೆ ವಾಸನೆ ಎಲ್ಲಿ ಹೋಗ್ಬೇಕು ಸುಗಂಧ ಆಗೋಕ್ಕೆ? ಮನೆ ಮುಂದೆನೇ ಇರ್ತವೆ, ಗಿಡಗಳಲ್ಲೇ ಇರ್ತದೆ ಸುಗಂಧ ಅದರಲ್ಲಿ. ಈಗ ನಾವು ಪ್ರತಿಯೊಬ್ಬರು ಒಂದು ಮನೆ ಮುಂದೆ ಈ ಥರ ಒಂದು ಗಿಡ ಹಾಕಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಜನ್ಸರಿಗೆ. ದುಡ್ಡು ಕೊಟ್ಟು ತಗೊಬರೋದ್ರಿಂದ ನಾವು ಸ್ವಂತ ಬೆಳೆದು ಉಪಯೋಗಿಸೋದು ಎಷ್ಟು ಅದಕ್ಕೆ ಇದರ ಸೇಫ್ ಅಲ್ವಾ.